ಒಬ್ಬರಿಗೊಬ್ಬರು ಸಹಕಾರದಿಂದ ಮಾತ್ರ ಸಹಕಾರಿ ಕ್ಷೇತ್ರ ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ. ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಾಮಾಣಿಕತೆ, ಒಳ್ಳೆಯ ಮನೋಭಾವಗಳೊಂದಿಗೆ ಕೆಲಸ ಮಾಡಲು ಮುಂದಾದಾಗ ರೈತರಿಗೆ ಅನುಕೂಲ ಮಾಡಲು ಸಾಧ್ಯ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರಿ ತತ್ವದಡಿ ಎಲ್ಲರೂ ಸಾಗಿದರೆ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದು. ರೈತರ ಅಭ್ಯುದಯಕ್ಕಾಗಿ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಉನ್ನತ ಮಟ್ಟಕ್ಕೆ ಬೆಳೆಸಿದ್ದಾರೆ. ಜಿಲ್ಲೆಯ ಸಹಕಾರಿ ರಂಗವು ಒಂದು ಹಂತದಲ್ಲಿ ತನ್ನ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲದೆ ಸೊರಗಿತ್ತು. ಆಗ ದೇವೇಗೌಡರು ರೂಪಿಸಿದ ಪೈಲಟ್ ಯೋಜನೆಯ ಫಲವಾಗಿ ಇಂದು ಜಿಲ್ಲೆಯ ಸಹಕಾರಿ ಕ್ಷೇತ್ರವು 2,000 ಕೋಟಿ ರೂಪಾಯಿ ವಹಿವಾಟು ಮಾಡಿದೆ. ಜಿಲ್ಲೆಯಲ್ಲಿ 13,000 ಕೋಟಿ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗಿದೆ. ಮೈಸೂರು ರಸ್ತೆಯಲ್ಲಿನ ಟಿಎಪಿಸಿಎಂಎಸ್ ಭವನ ಪಾಳು ಬಿದ್ದಿತ್ತು. ಅಲ್ಲಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿ ಆರ್ಥಿಕ ಮೂಲವನ್ನಾಗಿಸಲಾಗಿದೆ. ಅದೇ ರೀತಿ ಕಳೆದ 5 ವರ್ಷದಲ್ಲಿ ಗೊಬ್ಬರ ಮಾರಾಟದಲ್ಲಿ 15 ಕೋಟಿ ರೂಪಾಯಿ ವಹಿವಾಟು ಮಾಡಿದ್ದು, ಲಾಭದ ದೃಷ್ಟಿಯಿಂದ ಮಾಡದೆ ಸೇವೆಯ ದೃಷ್ಟಿಯಿಂದ ಗೊಬ್ಬರ ಮಾರಾಟ ಮಾಡಲಾಗಿದೆ. ಇದೀಗ ಹಳೆ ಕಟ್ಟಡಗಳ ನವೀಕರಣಗೊಳಿಸಿ ಟಿಎಪಿಸಿಎಂಎಸ್ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಮುಂದಿನ 3 ತಿಂಗಳಲ್ಲಿ ಇಲ್ಲಿನ ಆವರಣಕ್ಕೆ ಕಾಂಕ್ರೀಟ್ ನೆಲಹಾಸು ಹಾಕಿಸಲಾಗುವುದು ಎಂದು ತಿಳಿಸಿದರು. ಸಂಘದ ಅಧ್ಯಕ್ಷ ಎಂಆರ್ ಅನಿಲ್ ಕುಮಾರ್ ಮಾತನಾಡಿ, ವಾರ್ಷಿಕ ಸಭೆಯ ಮೂಲಕ ಷೇರುದಾರರು ಮತ್ತು ಆಡಳಿತ ಮಂಡಳಿಯ ನಡುವಿನ ಸಂಬಂಧ ಗಟ್ಟಿಗೊಳಿಸುವ ಕೆಲಸವಾಗುತ್ತಿದೆ. ಆಯಾ ವರ್ಷದ ಖರ್ಚು ವೆಚ್ಚವನ್ನು ಸದಸ್ಯರಿಗೆ ಒಪ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಅಭಿವೃದ್ಧಿಗೆ ನಿಮ್ಮ ಸಲಹೆ ಸೂಚನೆ ಅಗತ್ಯ. ರೈತರಿಗೆ ರಿಯಾಯಿತಿ ದರದಲ್ಲಿ ಗೊಬ್ಬರ ಮಾರಾಟ ಮಾಡ್ತಾ ಇದ್ದು, ನಮ್ಮ ಸಂಘವು ರಸಗೊಬ್ಬರ ಮಾರಾಟದಲ್ಲಿ ಮೈಸೂರು ವಲಯದಲ್ಲಿ ಅಗ್ರವನ್ನು ಮಾರಾಟ ಮಾಡಿದ್ದ ಹೆಗ್ಗಳಿಕೆ ಹೊಂದಿ ರಾಜ್ಯ ಪ್ರಶಸ್ತಿ ಗಳಿಸಿದೆ. ಇದು ನಮಗೆ ಮತ್ತಷ್ಟು ಪ್ರೇರಣೆಯಾಗಿದೆ. ರೈತ ವರ್ಗಕ್ಕೆ ಬೇಕಾದ ಅನುಕೂಲಗಳನ್ನು ರೂಪಿಸುವಲ್ಲಿ ನಾವು ಬದ್ಧರಾಗಿದ್ದೇವೆ. ಶಾಸಕರ ಸೂಚನೆಯ ಮೇರೆಗೆ ಸಂಘವು ಅವರ ಸಹಕಾರದಿಂದ ಉತ್ತಮ ಯೋಜನೆಗಳನ್ನು ರೂಪಿಸುವಲ್ಲಿ ಮುಂದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಟಿಎಪಿಎಂಎಸ್ನ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಪುರಸಭಾ ಅಧ್ಯಕ್ಷ ಮೋಹನ್, ಉಪಾಧ್ಯಕ್ಷೆ ಕವಿತರಾಜು, ಪುರಸಭಾ ಸದಸ್ಯರಾದ ರೇಖಾ ಅನಿಲ್, ಬನಶಂಕರಿ ರಘು, ರಾಣಿ ಕೃಷ್ಣ, ಸುಜಾತ, ಹೇಮಾವತಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ವೆಂಕಟೇಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್, ಟಿಎಪಿಎಂಎಸ್ನ ಉಪಾಧ್ಯಕ್ಷರಾದ ಯೋಗೇಶ್, ಗುರಿಗಾರನಹಳ್ಳಿ, ನಿರ್ದೇಶಕರುಗಳಾದ ವಿಎನ್ ರಾಜಣ್ಣ, ಬಿಎಚ್ ಶಿವಣ್ಣ, ಪರಮಕೃಷ್ಣೇಗೌಡ, ಕುಂಬಾರಹಳ್ಳಿ ರಮೇಶ್, ಸಿಜಿ ಜಗದೀಶ್, ಚಂದ್ರಕಲಾ ಮಂಜೇಗೌಡ, ಬಿಕೆ ಮನು, ಎಸ್ಜಿ ಚಿರಂಜೀವಿ, ನಿವೃತ್ತ ಕಾರ್ಯದರ್ಶಿ ಮಂಜುಳಮ್ಮ, ಕಾರ್ಯದರ್ಶಿ ಸಂಧ್ಯಾ, ಸಹ ಕಾರ್ಯದರ್ಶಿ ಬಾಗೂರು ಸತೀಶ್, ಟಿಎಪಿಎಂಎಸ್ನ ನೌಕರರಾದ ಜಯಸೂರ್ಯ, ಜಯಪಾಲ, ತ್ರಿವೇಣಿ ಸೇರಿದಂತೆ ಇತರರು ಹಾಜರಿದ್ದರು. ತಾಲೂಕಿನ ಹಲವಾರು ಸೊಸೈಟಿಗಳಿಗೆ ಇವತ್ತು ಉದಾಹರಣೆಗೆ ಕಸಬಾ ಸೊಸೈಟಿ, ಚೋಳೇನಹಳ್ಳಿ, ಕಲಸಿಂದ, ದಿಂಡಗೂರು, ಕುಂದೂರು ಮಠ, ಎಂಶೂರ, ಒಳಗೇರಹಳ್ಳಿ, ತಗಡೂರು, ನವಿಲೆ, ಚಿನ್ನೇನಹಳ್ಳಿ, ಹಿರಿಸೇವೆ, ಬೆಳಗಿಹಳ್ಳಿ, ಸುಂಡಹಳ್ಳಿ, ದಮನಿಂಗ್ಲ, ನುಗ್ಗೇಹಳ್ಳಿ 1.5 ಲಕ್ಷದಿಂದ ಅಪ್ ಟು 5 ಲಕ್ಷ ತನಕನೂ ಕೂಡ ಒಂದು ಸಹಾಯಧನವಾಗಿ ಕೊಡಿಸ್ಕೊಡುವಂಥ ಕೆಲಸನ ವಿಶೇಷವಾಗಿ ಅವಕಾಶ ಆಗಿದೆ. ಟಿಎಪಿಸಿಎಂಎಸ್ಗೂ ಕೂಡ ಸುಮಾರು 40 ಲಕ್ಷ ರೂಪಾಯಿ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಇರ್ಬೋದು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಇರ್ಬೋದು, ತಾಲೂಕು ಮಟ್ಟಕ್ಕೆ ಬಂದರೆ ಟಿಎಪಿಸಿಎಂಎಸ್ನ ಮೂಲಕ ಇರ್ಬೋದು, ಶುಗರ್ ಫ್ಯಾಕ್ಟ್ರಿಗಳ ಮೂಲಕ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಈ ಸಹಕಾರ ಅನ್ನೋದು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗಾಗಿದೆ. ಅದರಲ್ಲೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಚನ್ನರಾಯಪಟ್ಟಣದಲ್ಲಿ ಈ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದ ಮೂಲಕ ಈ ರಾಜ್ಯದಲ್ಲಿ ಒಂದು ಉತ್ತುಂಗಕ್ಕೆ ಏರ್ತಕ್ಕಂಥ ಅವಕಾಶ ನಮ್ಮ ಸನ್ಮಾನ್ಯ ಶಾಸಕರಿಗಿದೆ. ಯಾಕಂದರೆ ಈ ಸಂಸ್ಥೆಯ ರಾಯರ ರಂಗಮಂದಿರದ ವತಿಯಿಂದ ಕರಾಟೆ ಪಟು ಸಿದ್ಧಾರ್ಥ ಎಂ ಚಕ್ರವರ್ತಿಯವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ಶ್ರೀ ರಾಯರ ರಂಗಮಂದಿರದಲ್ಲಿ ಪತ್ರಕರ್ತರಾದ ಐಕೆ ಮಂಜುನಾಥ್ ಮತ್ತು ಶ್ರೀಮತಿ ಎವೈ ಸರಿತಾರವರ ಸುಪುತ್ರ ಹಾಗೂ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ 6ನೇ ತರಗತಿಯ ವಿದ್ಯಾರ್ಥಿಯಾದ ಸಿದ್ಧಾರ್ಥ ಚಕ್ರವರ್ತಿಯವರು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ವಿಜೇತರಾದ ಹಿನ್ನೆಲೆಯಲ್ಲಿ ರಾಯರ ರಂಗಮಂದಿರದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚನ್ನರಾಯಪಟ್ಟಣ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂಕೆ ಪ್ರಕಾಶ್ ಮಾತನಾಡಿ, ಕರಾಟೆ ಪಟು ಸಿದ್ಧಾರ್ಥ ಎಂ ಚಕ್ರವರ್ತಿಯು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ಪೋಷಕರಿಗೆ ಹಾಗೂ ಶಾಲೆಗೆ ಮತ್ತು ಚನ್ನರಾಯಪಟ್ಟಣಕ್ಕೆ ಕೀರ್ತಿ ತರಲಿ ಅಂತ ಶುಭ ಹಾರೈಸಿದರು. ಇಂತಹ ಪ್ರತಿಭಾವಂತ ಕ್ರೀಡಾಪಟುವಿಗೆ ಸನ್ಮಾನಿಸಿ ಗೌರವಿಸಿರುವುದು ನಮಗೆ ತುಂಬಾ ಸಂತಸವನ್ನು ಉಂಟು ಮಾಡಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂಕೆ ಪ್ರಕಾಶ್,
ಕೆಆರ್ ಅನಿತಾ ಪಿ ಸ್ವಾತಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಪ್ರತಿಭೆಯನ್ನು ಚನ್ನರಾಯಪಟ್ಟಣದ ಜನತೆಗೆ ತೋರಿಸಿ ವಯಸ್ಸಿನ ಮಿತಿಯಿಲ್ಲದೆ ಏನಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಸಿದ್ಧಾರ್ಥ ಅವರಿಗೆ ರಾಯರ ರಂಗಮಂದಿರದ ವತಿಯಿಂದ ರಾಘವೇಂದ್ರ ಸ್ವಾಮಿಯವರ ಪ್ರಸಾದದೊಂದಿಗೆ ಇವತ್ತು ಅವರನ್ನು ಗೌರವಿಸ್ತಾ ಇದ್ದೇವೆ. ರಾಯರ ಆಶೀರ್ವಾದ ಆಗ್ತಾ ಇದೆ ಅಂತ ಹೇಳ್ತಾ ಗೌರವದಿಂದ ಚಪ್ಪಾಳೆ. ಈ ಚಿರಂಜೀವಿಗೆ ರಾಘವೇಂದ್ರ ಸ್ವಾಮಿಗಳವರ ಅಲಂಕಾರದಲ್ಲಿ ಹೊಂದಿಸಿದಂತಹ ಶಾಲನ್ನು ಹೊಂದಿಸಿ ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಅವರ ರಾಜ್ಯದಲ್ಲಿ ತಂದೆ ತಾಯಿಗಳಲ್ಲಿ ಏನು ನಾವು ಕೇಳ್ಕೊತೀವಿ ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳವರಿಗೆ ಹೊಂದಿಸಿದಂತಹ ಶಾಲೆ. ಅದರಲ್ಲಿ ಎಣ್ಣೆ ಜಿಡ್ಡು, ಮಂತ್ರಾಕ್ಷತೆ ಜಿಡ್ಡು, ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ನೀವು ಅವರ ತಲೆದಿಂದಿನ ಕೆಳಗಡೆ ಇಟ್ಟರೆ ನಿಜವಾಗಲೂ ಸಹ ಈ ಒಂದು ಸಮುದಾಯ ಕುಟುಂಬಕ್ಕೆ ಕೀರ್ತಿ ತರದಂತಹ ಉತ್ತಮ ಕಲಾವಿದನಾಗಿ ಬೆಳೆತಾನೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಕಲ್ಯಾಣ ಶ್ರೀನಿವಾಸ